ಕೀರ್ತನೆಗಳು 91ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇಕ್ಕಟ್ಟಿನಲ್ಲಿ ಹತ್ತಿರ ಬಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನ ಮುಂಚಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಇಕ್ಕಟ್ಟಿನ ಮಾರ್ಗದಲ್ಲಿ ಕರ್ತನು ನಮ್ಮನ್ನೇನ್ ಮಾಡುವವನಾಗಿದ್ದಾನೆ? ತಪ್ಪಿಸುವವನಾಗಿದ್ದಾನೆ. ನಾವಿವತ್ತು ನಮ್ಮ ಜೀವಿತದಲ್ಲಿ ಇಕ್ಕಟ್ಟಿನ ಮಾರ್ಗದಲ್ಲಿ ನಡೆದು ಹೋಗುವಂತಹ ಸಮಯದಲ್ಲಿ ಕರ್ತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಎಲ್ಲ ವಿಧವಾಗಿರುವಂತಹ ಇಕ್ಕಟ್ಟಿನ ಮಾರ್ಗಗಳಿಂದ ಕರ್ತನ ನಮ್ಮನ್ನ ರಕ್ಷಣೆಯನ್ನ ಮಾಡುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಸೈತಾನನು ನಮಗೆ ವಿರೋಧವಾಗಿ ಅವನೇನ್ ಮಾಡುವವನಾಗಿದ್ದಾನೆ? ಸಂಚಿನ ಕಾರ್ಯಗಳನ್ನು ಕೊಂಡು ಬರುವವನಾಗಿದ್ದಾನೆ, ಇಕ್ಕಟ್ಟಿನ ಕಾರ್ಯಗಳನ್ನು ಕೊಂಡು ಬರುವವನಾಗಿದ್ದಾನೆ, ನಮ್ಮ ಮಾರ್ಗಗಳಲ್ಲಿ ಶೋಧನೆಗಳನ್ನ ಕೊಂಡು ಬರುವವನಾಗಿದ್ದಾನೆ, ನಾವು ಮಾಡುವಂತಹ ಪ್ರಯತ್ನಗಳಲ್ಲಿ ಒಂದು ಹೋರಾಟಗಳನ್ನು ಕೊಂಡು ಬರುವವನಾಗಿದ್ದಾನೆ. ಆದರೆ ದೇವರು ನಮ್ಮ ಕುಟುಂಬದಲ್ಲಿ ಇರುವುದರಿಂದ, ಆದರೆ ದೇವರಾತ್ಮನು ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವುದರಿಂದ ನಮ್ಮ ಮಾರ್ಗಗಳಲ್ಲಿ ಇರುವಂತಹ, ನಮ್ಮ ಕಾರ್ಯಗಳಲ್ಲಿರುವಂತಹ, ನಮ್ಮ ಪ್ರಯತ್ನಗಳಲ್ಲಿರುವಂತಹ ಎಲ್ಲ ಇಕ್ಕಟ್ಟಿನ ಮಾರ್ಗಗಳನ್ನ ದೇವರೇನ್ ಮಾಡುವವರಾಗಿದ್ದಾರೆ? ಮಾರ್ಪಡಿಸಿ ಬಿಡುವವರಾಗಿದ್ದಾರೆ. ನಾವು ಕರ್ತನನ್ನ ನೋಡಿ ಕೂಗಬೇಕು, ದೇವರೇ, ನಾನು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ನಾನು ಮಾಡುವಂತಹ ಪ್ರಯತ್ನಗಳಲ್ಲಿಯೂ ಸ್ವಾಮಿ ಇರುವಂತಹ ಎಲ್ಲ ವಿಧವಾದ ಇಕ್ಕಟ್ಟನ್ನ ಮಾರ್ಪಡಿಸು ಸ್ವಾಮಿ, ನನ್ನನ್ನು ಘನಪಡಿಸು ದೇವರೇ, ನೀನ್ ನನಗೆ ಸಹಾಯವನ್ನ ಮಾಡು ದೇವರೇ ಎಂದು ಹೇಳುವಾಗ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ? ಸಹಾಯ ಹಸ್ತವನ್ನ ನೀಡುವವನಾಗಿದ್ದಾನೆ, ಬಲಪಡಿಸುವವನಾಗಿದ್ದಾನೆ. ಇಕ್ಕಟ್ಟಿನ ಮಾರ್ಗಗಳಿಂದ ಕರ್ತನು ನಮ್ಮನ್ನ ತಪ್ಪಿಸುವವನಾಗಿದ್ದಾನೆ, ಹೋರಾಟಗಳಿಂದ ಕರ್ತನು ನಮ್ಮನ್ನ ತಪ್ಪಿಸುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಏನಾಗುವುದಿಲ್ಲ, ಸರಿಯಾಗಿ ತಿಳಿದು ಬರುವುದಿಲ್ಲ. ಯಾವ ಒಂದು ಸಮಯದಲ್ಲಿ ಯಾವ ಒಂದು ಕೇಳಿನ ಕಾರ್ಯಗಳು ನಮ್ಮನ್ನ ಸಂಧಿಸ್ಲಿಕ್ಕಿವೆ ಅಂತ ಹೇಳಿ ನಮಗೇನಾಗುವುದಿಲ್ಲ, ತಿಳಿದು ಬರುವುದಿಲ್ಲ. ಅದೇ ನಮ್ಮ ಮಾರ್ಗಗಳನ್ನ ದೇವರಿಗೆ ಒಪ್ಪಿಸಿಕೊಡುವಾಗ, ನಮ್ಮ ಕುಟುಂಬಗಳನ್ನ ದೇವರಿಗೆ ಒಪ್ಪಿಸಿಕೊಡುವಾಗ, ನಮ್ಮ ಪ್ರಯತ್ನಗಳನ್ನ ದೇವರಿಗೆ ಒಪ್ಪಿಸಿಕೊಡುವಾಗ ದೇವರು ರಕ್ಷಣೆಯನ್ನು ಕೊಡುವವರಾಗಿದ್ದಾರೆ. ಇಕ್ಕಟ್ಟಿನಿಂದ ತಪ್ಪಿಸಿ ಘನಪಡಿಸುವವರು ಆತನಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ನಿನ್ನ ಜನರನ್ನ ಎಲ್ಲ ವಿಧವಾದಂತಹ ಇಕ್ಕಟ್ಟಿನ ಮಾರ್ಗಗಳಿಂದ ತಪ್ಪಿಸಿ ನಿನ್ನ ಜನರನ್ನ ಅಪ್ಪ ನೀನು ನಡೆಸಿಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ, ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.